ಯುವ ಸೀರೀಸ್ ನಲ್ಲಿ ಆಡಿದಂತಹ ಆಟಗಾರ. ಅದೇ ರೀತಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಸುಮಂತ್ ಅವರನ್ನ ಸಹ ಇಲ್ಲಿ ಕಾಣಬಹುದು. ಜರ್ಸಿ ನಂಬರ್ 28ರಲ್ಲಿ ಇಲ್ಲಿ ಬಾರೋ. ಇದೀಗ ಪಂದ್ಯ ಆರಂಭಗೊಳ್ತಾ ಇದ್ದ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸೋಮ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಹೆಸರಿನಲ್ಲಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ಎದುರಿಸ್ತಾ ಇದ್ರೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಅದು ಬಲಿಷ್ಠ ತಂಡ. ಒಂದು ಎಂಟಿ ರಾಟೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ರಾಕೇಶ್ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿನಿಧಿಸಿದ ಒಬ್ಬ ಅನುಭವಿ ಆಟಗಾರ. ಎಸ್, ಪಂದ್ಯದ ಆರಂಭಿಕ ಹಂತದಲ್ಲೇ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಒಳ್ಳೆ ಡೈವಿಂಗ್ ಟ್ಯಾಕಲ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಲಭಿಸ್ತಾ ಇದೆ. ಪರಿಣಿತ್ ಅವರಿಂದ ಬಂದಂತಹ ಒಂದು ಅದ್ಭುತವಾದಂತಹ ಟ್ಯಾಕಲ್ಗೆ ಪ್ರಮುಖ ದಾಳಿಗಾರನ ಅಂಕಣದಿಂದ ಹೊರಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಾಳಿಯಲ್ಲಿ ಸೂರಿ ಎಲ್ಲೋಗಿದ್ದಾನ. ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡ್ಗೋಡಿ ಇವರ ಆಶ್ರಯದಲ್ಲಿ ಆಯೋಜಿಸಿದಂತಹ ರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ದಿನದ ಪಂದ್ಯ. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ದಾಳಿಯಲ್ಲಿ ಸುಮಂತ್ ಗೌಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಯುವ ಪ್ರತಿಭೆ. 5 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕೃತಿಕ್, ರೈಟ್ ಕಾರ್ನರ್ ಭಾಗದಲ್ಲಿ ಚೇತನ್. ಈ ಬಾರಿ ಚೇತನ್ ಅವರಿಂದ ಟ್ಯಾಕಲ್ ಬಂತು ಅಷ್ಟೇ. ಅದ್ಭುತವಾದಂತಹ ಒಂದು ಸಪೋರ್ಟ್ ಇಲ್ಲಿ ಕೃತಿಕ್. ಅತ್ಯಂತ ವೇಗವಾಗಿ ಇಲ್ಲಿ ಇಬ್ಬರು ಕಾರ್ನರ್ಗಳ ಒಂದು ಕಾಂಬಿನೇಷನ್ ಇಲ್ಲಿ ವರ್ಕ್ ಆಗಿದೆ. ಅಡ್ವಾನ್ಸ್ ಟ್ಯಾಕಲ್ ಆದ್ರೂ ಸಹ ಸುಮಂತ್ ಅವರಿಗೆ ಮಿಡ್ ಲೈನ್ ಅನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ದಾಳಿಯಲ್ಲಿ ಕೃಪಾ ಸಾಗರ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ದಾಳಿಗಾರ. ಕೆಂಪೇಗೌಡ ತಂಡದ ನಮ್ಮ ಕಿರಣ್ ಮಾಗಡಿರವರು ಇದೀಗ ಆಗಮಿಸ್ತಾ ಇದ್ದಾರೆ. ದಾಳಿಯಲ್ಲಿ ಸೋಮ. ಆಕರ್ಷಕ ಟ್ರೋಫಿಗಳು ಸಹ ವೇದಿಕೆ ಮುಂಭಾಗದಲ್ಲಿ ರಾರಾಜಿಸ್ತಾ ಇದೆ. ಇದರ ಪ್ರಾಯೋಜಕರಾಗಿ ಸರ್ ಗುರುಕೃಪಾ ಎಂಟರ್ಪ್ರೈಸಸ್ ಅವರು ಕೊಡುಗೆ ನೀಡಿರುತ್ತಾರೆ. ಎಲ್ಲ ನಮ್ಮ ಕಬಡ್ಡಿ ಅಭಿಮಾನಿಗಳಿಗಿರ್ಬೋದು, ಕ್ರಿಕೆಟ್ ಅಭಿಮಾನಿಗಳಿಗಿರ್ಬೋದು ಸದಾ ಕಾಡುವಂತ ಒಂದೇ ಒಂದು ಪ್ರಶ್ನೆ, ಈ ಸಲ ಕಪ್ ಯಾರ್ದು? ಪಕ್ಕ ನಮ್ದೇ ಅಲ್ವಾ? ಈ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನವಾಗಿ 50,000 ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 30,000 ಹಾಗೂ ಆಕರ್ಷಕ ಟ್ರೋಫಿ, ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ 10,000 ಹಾಗೂ ಆಕರ್ಷಕ ಟ್ರೋಫಿ. ಅದೇ ರೀತಿ ಬೆಸ್ಟ್ ರೈಡರ್, ಬೆಸ್ಟ್ ಡಿಫೆಂಡರ್ ಹಾಗೆ ಬೆಸ್ಟ್ ಆಲ್ರೌಂಡರ್ಗೂ ಸಹ ಆಕರ್ಷಕ ಟ್ರೋಫಿಗಳ ಜೊತೆಯಲ್ಲಿ ಬೆಸ್ಟ್ ರೈಡರ್ಗೆ ಒಂದು ಜೊತೆ ಶೂ ಅನ್ನ ನೀಡಲಾಗುತ್ತೆ. ಅದೇ ರೀತಿ ಉತ್ತಮ ಹಿಡಿತಗಾರನಿಗೆ 2 ನೀ ಕ್ಯಾಪ್, ಸರ್ವೋತ್ತಮ ಆಟಗಾರನಿಗೆ ಸ್ಪೋರ್ಟಿವ್ ಬೈಸಿಕಲ್ ಅನ್ನು ನೀಡಿ ಗೌರವಿಸಲಾಗುತ್ತೆ. ನಾಳೆ ಭಾನುವಾರ ದಿನ ರಜಾ ದಿನದಲ್ಲಿ ಕಬಡ್ಡಿಯ ಮಜದ ಜೊತೆಯಲ್ಲಿ ವಿಜೇತ ತಂಡಗಳು ಯಾರಾಗ್ತಾರೆ ಎನ್ನುವಂತಹ ಒಂದು ಪ್ರಶ್ನೆಗೂ ಸಹ ಉತ್ತರ ಸಿಗಲಿಕ್ಕಿದೆ. ಈ ಬಾರಿ ಸೂರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ರಂಗ ಹಾಗೂ ರಾಕೇಶ್ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್.
ಈ ಪಂದ್ಯದ ಮುಖ್ಯ ತೀರ್ಪುಗಾರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ಮೋಹನ್ ರವರು. ತೀರ್ಪುಗಾರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ಸಂದೀಪ್ ರವರು ಹಾಗೂ ಶ್ರೀಯುತ ಪ್ರಕಾಶ್ ರವರು. ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶ್ರೀಯುತ ರಾಠೋಡ್ ಅವರು ಹಾಗೂ ಶ್ರೀಯುತ ಸಂಪತ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಸ್ 5-2 3 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಈ ಪಂದ್ಯದ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ನರಸಿಂಹಮೂರ್ತಿರವರು. ಥರ್ಡ್ ರೈಡ್ ರೆಕಾರ್ಡ್ ಆಗಿ ಶ್ರೀಯುತ ನಂಜೇಶ್ ಗೌಡ್ರು ಹಾಗೆ 30 ಸೆಕೆಂಡ್ ಆಪರೇಟರ್ ಆಗಿ ಶ್ರೀಯುತ ರವಿಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಈ ಕಬಡ್ಡಿ ಪಂದ್ಯಾವಳಿಯ ನಮ್ಮೆಲ್ಲ ತೀರ್ಪುಗಾರ ಒಂದು ಮೇಲುಸ್ತುವಾರಿಯನ್ನು ಶ್ರೀಯುತ ಡಾಕ್ಟರ್ NK ಶಿವಣ್ಣರವರು, ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಹಾಗೆ ಪ್ರೋ ಕಬಡ್ಡಿಯ ತೀರ್ಪುಗಾರ, ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಸಂಸ್ಥೆಯ ಸಂಚಾಲಕರಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ತೀರ್ಪುಗಾರ ಒಂದು ಮೇಲುಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಶ್ರೀಯುತ ಅರುಣ್ ಕುಮಾರ್ ಅವರು ಸಹ ಈ ತೀರ್ಪುಗಾರರಾಗಿ ಈ ಒಂದು ಪಂದ್ಯಕ್ಕೆ ಆಗಮಿಸಿದ್ದಾರೆ. ಎಸ್ ಕಿರಣ್ ಬಾರಿ ಹಿರಿಯ ಅನುಭವಿ ಆಟಗಾರ, ಸುಮಾರು ಕಬಡ್ಡಿ ಕ್ಷೇತ್ರದಲ್ಲಿ 25 ವರ್ಷಗಳ ಕಾಲ ಸುದೀರ್ಘವಾಗಿ ಕಬಡ್ಡಿ ಕ್ಷೇತ್ರದಲ್ಲಿ ಹಿರಿಯ ಅನುಭವಿ ಆಟಗಾರನಾಗಿ ಗುರುತಿಸಿಕೊಂಡಿದ್ದಾರೆ ಕಿರಣ್ ಮಾಗಡಿ ಅವರು. ನಿನ್ನೆ ಸಹ ನಮ್ಮ ಬೈಲಾಂಜನೇಯ ತಂಡದ ಆಟಗಾರರಿಗೆ, ಆ ಕಿರಿಯ ವಯಸ್ಸಿನ ಆಟಗಾರರಿಗೆ ತಮ್ಮ ಮ್ಯಾಟ್ ಶೂ ನೀಡಿದ್ರ ಜೊತೆಯಲ್ಲಿ 500 ರೂಪಾಯಿಗಳ ಒಂದು ಬಹುಮಾನವನ್ನು ಸಹ ನೀಡಿ ಆ ಯುವ ಪ್ರತಿಭೆಗಳಿಗೆ ಬೆನ್ನು ತಟ್ಟುವಂತಹ ಒಂದು ಕೆಲಸವನ್ನು ಮಾಡಿದ್ರು ನಮ್ಮ ಕಿರಣ್ ಮಾಗಡಿ ಅವರು. ಅವರಿಗೊಂದು ಜೋರ ಚಪ್ಪಾಳೆ ಬರಲಿ. ಕಿರಣ್ ಮಾಗಡಿ ಅವರು ಹಿರಿಯ ಆಟಗಾರರು. ದಾಳಿಯಲ್ಲಿ ಸುಮಂತ ಚುರುಕಿನ ಒಂದು ಪಾದಗಳ ಚೆಲ್ಲೋದಿಗ ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ. 8-4 ಎಸ್ ಇಲ್ಲಿ ಸ್ಟ್ರಗಲ್ ಆಗಿರೋದ್ರಿಂದ ಪರ್ಶೂಟ್ಗೆ ಅವಕಾಶ. ಆಫಿಷಿಯಲ್ ಟೈಮ್ ಔಟ್. ಫಸ್ಟ್ ಏಡ್ ನೀಡಿ ಕ್ರೀಡಾಪಟುಗಳಿಗೆ. ನಮ್ಮ ಎಸ್ 5 ಅಂಕದ ಸೇರ್ಪಡ 3+2. ಫಸ್ಟ್ ಏಡ್ ನೀಡಿ.
ಅದ್ಭುತವಾದಂತಹ ಒಂದು ಪವರ್ಫುಲ್ ಡ್ಯಾಶ್, ವಾಡ ಡ್ಯಾಶ್. ಅತ್ಯುತ್ತಮವಾದಂತಹ ನಿರ್ಣಯ ಕೂಡ ಅಲ್ಲಿ ಒಬ್ಬ ಡಿಫೆಂಡರ್ ಕೂಡ ಅಂಕಣದಿಂದ ಸಂಪೂರ್ಣವಾಗಿ ಹೊರಗಡೆ ಬಂದಿರೋದ್ರಿಂದ ಅಲ್ಲಿ ಈಚ್ 1 ಪಾಯಿಂಟ್ ಅಂತೇಳಿ ನೀಡಲಾಗಿದೆ. ಹದಿನಾರು 10 ಕಾರ್ತಿಕ್ ಲೆಫ್ಟ್ ಕಾರ್ನರ್ ಭಾಗದಿಂದ ಮಿಸ್ಟೇಕ್. ರಾಕೇಶ್ ಶಿಬಾರಿ ಒಂದು ಉತ್ತಮವಾದಂತಹ ಎಸ್ಕೇಪ್. ಇದರೊಂದಿಗೆ ಹಾಫ್ ಟೈಮ್ ಸ್ಕೋರ್ 17-10 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ದಾಳಿಯಲ್ಲಿ ಋತಿಕ್. 5 ಆಟಗಳ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಸೋಮ ಕ್ರೀಡಾಪಟುಗಳ ಗಮನಕ್ಕೆ ಊಟದ ವ್ಯವಸ್ಥೆ ಇರುತ್ತದೆ. ಊಟದ ಟೋಕನ್ ಅನ್ನ ನಮ್ಮ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಆಯೋಜಕರಾಗಿರುವಂತಹ ಶ್ರೀಯುತ ಕುಮಾರ್ ಅವರನ್ನ ಸಂಪರ್ಕಿಸಿ ಊಟದ ಟೋಕನ್ ಅನ್ನ ತೆಗೆದುಕೊಂಡೋಗಿ ಊಟವನ್ನು ಮಾಡಿಕೊಡಿ. ದಾಳಿಯಲ್ಲಿ ಸೋಮ ಒಂದು ಎಂಟಿ ರಾಟೊಂದಿಗೆ ವಾಪಸ್ ಆಗಿದ್ದಾರೆ. ಮಧ್ಯ ದಾಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ರಾಕಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಹೆಚ್ಚಿನ ಒಂದು ಪ್ರಾಯೋಜಕರಾಗಿ ದಿಶಾ ಹ್ಯಾಬಿಟ್ಯಾಟ್ ಇವರು ಸಹ ಒಂದು ಪ್ರೋತ್ಸಾಹವನ್ನು ನೀಡಿರ್ತಾರೆ. ಥರ್ಡ್ ರೈಟ್, ಇಟ್ಸ್ ಅ 2 ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರನ್ ಆದ್ರೆ 3ನೇ ರನ್ ಡಿಸೈಡೆಡ್ ಆಗಿರುತ್ತೆ. ಕವರ್ ಭಾಗದಿಂದ ಮತ್ತೊಮ್ಮೆ ರಂಗ ಹಾಗೂ ಋತಿಕ್ ಒಂದೊಳ್ಳೆ ಟ್ಯಾಕಲ್. ಥರ್ಡ್ ರೈಟ್, 2 ಆರ್ ಡೈ. 4 ಆಟಗಳ ನಡುವೆ ದಾಳಿಯಲ್ಲಿ ಋತಿಕ್. 4 ಆಟಗಳ ನಡುವೆ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ನ
ಡಿಫೆನ್ಸ್ ಅನ್ನು ಡ್ಯಾಶ್ ಹೊಡೆಯಲು ಪ್ರಯತ್ನ ಇತ್ತು, ಆದ್ರೆ ಮಲ್ಟಿಪಲ್ ರೈಟ್ ಪಾಯಿಂಟ್. ಸೂರಿ ಹಾಗೂ ಸೋಮ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ರ. ಸ್ಕೋರ್ 20-11, 20-11, 9 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಕಿರಣ್ ಮಾಗ್ಡೆ ಅವರನ್ನ ಇಲ್ಲಿ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೃಪಾ ಸಾಗರ್ +2. ದಾಳಿಯಲ್ಲಿ ಸುಮಂತ ಜೂನಿಯರ್ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಸಾಕಷ್ಟು ವೇಗದ ದಾಳಿಯೊಂದಿಗೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಇನ್ ಜಾಗದಲ್ಲಿದ್ದಂತ ಋತಿಕ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾದರು. ದಾಳಿಯಲ್ಲಿ ರಾಕಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗೋದ ಪ್ರಯತ್ನ ಇತ್ತು, ಆದ್ರೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಆಟಗಾರ ಅಷ್ಟೇ ವೇಗವಾಗಿ ಸಪೋರ್ಟ್ ನೀಡಿದ್ರು. ವೇಗದ ಆಟಕ್ಕೆ ಮುಂದಾಗಿದ್ದಾರೆ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್. ಇದರೊಂದಿಗೆ ಸ್ಕೋರ್ 24-13, 24-13 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ರಂಗ ಟೈ ಹೋಲ್ಡ್ ನಿಂದ ಆಂಕಲ್ ಹೋಲ್ಡ್ಗೆ ಅಲ್ಲಿ ಕನ್ವರ್ಟ್ ಮಾಡ್ತಾ ಒಂದು ಬಿಗಿಯಾದಂತಹ ಟ್ಯಾಕಲ್. ಕ್ಯಾಪ್ಟನ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡುಗೋಡಿ ರಾಷ್ಟ್ರದಲ್ಲಿ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಅನುಮತಿಯೊಂದಿಗೆ ಕಾಡುಗೋಡಿಯ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಒಂದು ಅದ್ಭುತವಾದಂತಹ ಗ್ರಾಮೀಣ ಸೊಗಡಿನ ಅಪ್ಪಟ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿಯ ಒಂದು ಹಬ್ಬವನ್ನು ಆಯೋಜಿಸಿದ್ದಾರೆ. (27-13) in favor of Amrit Sports Club. ದಾಳಿಯಲ್ಲಿ ಸೂರಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಆಟಗಾರ. ಒಂದು ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಇತ್ತು, ಉತ್ತಮವಾದಂತಹ ಒಂದು ಎಸ್ಕೇಪ್. ಐದು ಆಟಗಾರ ನಡುವೆ ದಾಳಿಯಲ್ಲಿ As captain, 3 minutes for full time. Abhi. Chetan. ಒಂದು ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನ ಇತ್ತು. ವಾಗಿ ಸುಮಂತ್ ಇಲ್ಲಿ ಮಿಡ್ಲೈನ್ ಅನ್ನು ರೀಚ್ ಆಗೋದ್ರ ಮೂಲಕ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ.
ಎಸ್, ಮುಂದಿನ ಪಂದ್ಯಕ್ಕೆ ಕರೆಯನ್ನು ನೀಡಿರುವಂತಹ ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ಪ್ರಕಾಶ್ ಸರ್, ಎಸ್, ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಸಾಕಷ್ಟು ಅಂಕದ ಮುನ್ನಡೆ. ರಂಗ ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಅಭಿ ದೀಣಕದ ಆಟಗಾರ ತನ್ನ ಹೈಟ್ ಅನ್ನಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಸೂಪರ್ ಡೂಪರ್ ರೈಟ್. 3 ಅಂಕದ ಸೇರ್ಪಡೆ ಆಗ್ತಾ ಇದ್ದ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ದಾಳಿಯಲ್ಲಿ ಸೂರಿ, ಎಸ್, ಮಲ್ಟಿಪಲ್ ರೈಟ್ ಪಾಯಿಂಟ್. ಯಾರು